ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ಬ್ಲಾಗ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಲಾಸ್ಟ್ ಬ್ಲಾಗಲ್ಲಿ ಯಕ್ಷಿತ್ಗೆ ಮುಡಿ ಕೊಡಿಸ್ಕೊಂಡು ಹೊಳೆನಲ್ಲಿ ಸ್ನಾನ ಮಾಡಿಸ್ಕೊಂಡು ತುಲಾಭಾರ ಮಾಡಿಸ್ಬೇಕಾಗಿತ್ತಲ್ವ, ಹಾಗಾಗಿ ಬೆಲ್ಲ ಹಾಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹಣ್ಣು ಕಾಯೆಲ್ಲ ತೊಗೊಂಡು ಇವಾಗ ದರ್ಶನ ಮಾಡೋದಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದೀವಿ. ನಮಗೆ ಗೊತ್ತಿರಲಿಲ್ಲ ಟಿಕೆಟ್ ತೊಗೋಬೇಕು, ಬೇಗ ದರ್ಶನ ಆಗುತ್ತೆ ಅಂತ. ನಾವು ಎಲ್ಲರೂ ಹೋಗ್ತಾ ಇದ್ರಲ್ಲ, ಇದೇ ಇರ್ಬೋದೇನೋ ಅಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಆಮೇಲೆ ಹೋಗ್ತಾ ನಮಗೆ ಗೊತ್ತಾಗಿದ್ದು ಇಲ್ಲ 50 ರೂಪಾಯಿ ಕೊಟ್ಟರೆ ಬೇಗ ದರ್ಶನ ಆಗುತ್ತೆ ಅಂತ. ನಮಗಿಂತ ಮುಂಚೆ ಬಂದವರೆಲ್ಲ ಹೋಗ್ತಾ ಇದ್ರು. ನಮ್ಗೆ ಅವಾಗ ಗೊತ್ತಾಗಲಿಲ್ಲ ಟಿಕೆಟ್ ತೊಗೋಬೇಕು ಅಂತ. ನಾವು ಸುಮ್ಮನೆ ಹಾಗೆ ನಿಂತ್ಕೊಂಡ್ವಿ. ಅಲ್ಲೇ ನಮಗೆ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೇಳ್ಬೋದು. 1-2 ಅವರ್ ಆಯಿತು ನಮಗೆ ದರ್ಶನ ಮಾಡೋದಕ್ಕೆ. ನಮ್ಮ ಅಭಿಗೆ ಅಕ್ಕಿ ಇದು ಬೆಲ್ಲ ಇತ್ತಲ್ಲ, ಅದಕ್ಕೆ ಅವನನ್ನು ಎಕ್ಸಿಟ್ ಗೇಟಲ್ಲೇ ಬಿಡ್ತಾರೆ. ಯಾರಾದರೂ ಈ ಥರ ತುಲಾಭಾರ ಮಾಡಿಸೋದಕ್ಕೆ ಅಂತ ಬೆಲ್ಲ, ಅಕ್ಕಿ ಇಲ್ಲ ಅಂತಂದರೆ ಕಾಯಿ ಏನಾದರೂ ತಗೊಂಡು ಹೋಗಿದ್ರೆ ಅದರಲ್ಲಿ ಯಾರನ್ನಾದರೂ ಒಬ್ಬರನ್ನ ಒಳಗಡೆ ಬಿಡ್ತಾರೆ. ಅವನನ್ನು ನಾವು ಒಳಗಡೆ ಹೋಗು ನೀನು ಅಂತ ಹೇಳ್ಬಿಟ್ಟು ನಾವು ಕ್ಯೂನಲ್ಲಿ ಬಂದ್ವಿ. ನೋಡಿದ್ರೆ ಇಷ್ಟೊತ್ತಾಗೋಯ್ತು ನಮಗೆ ದರ್ಶನ ಮಾಡೋದಕ್ಕೆ ಅಂತಲೇ. ತುಂಬ ಹೊತ್ತಾಗೋಯ್ತು. ನಾವು ಬೇಗನೆ ಬಂದ್ವಿ ಬಟ್ ದರ್ಶನ ಆಗೋದು ಲೇಟ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ. ಸೊ ದೇವ್ರ ದರ್ಶನಕ್ಕೆ ಅಂತ ಬಂದಮೇಲೆ ಎಷ್ಟೊತ್ತಾದ್ರೂ ಕಾದು ದರ್ಶನ ಮಾಡಿ ಹೋಗಬೇಕಲ್ವ. ಸೊ ಇವಾಗ ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಹಾಗೆ ತುಲಾಭಾರ ಮಾಡಿಸ್ಬೇಕಾಗಿತ್ತಲ್ವ. ನಾವು ಬರೋ ಅಷ್ಟರಲ್ಲೇ ನಮ್ಮ ಅಭಿ ವೆಯ್ಟ್ ಮಾಡಿ ಸಾಕಾಗಿ ಅವನು ಹೊರಟೋಗಿದ್ದ. ನಾನು ಕಾರ್ ಹತ್ರ ಇರ್ತೀನಿ ಬನ್ನಿ ಅಂದ್ಬಿಟ್ಟು ಇವಾಗ ನಾವು ಅವನಿಗೆ ಬೆಲ್ಲದ ತುಲಾಭಾರ ಮಾಡಿಸ್ತಾ ಇದ್ದೀರಿ. ಇದರಲ್ಲಿ ಕೆಲವೊಬ್ಬರು ಅಕ್ಕಿ ತುಲಾಭಾರನೂ ಕೂಡ ಮಾಡಿಸ್ತಾರೆ, ಜೊತೆಗೆ ಕಾಯಿ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿಸ್ತಾರೆ. ನಾನು ಬೆಲ್ಲದ ತುಲಾಭಾರ ಮಾಡಿಸ್ತೀನಿ ಅಂತಲೇ ಹರಸ್ಕೊಂಡಿದ್ದು. ಸೊ ಹಾಗಾಗಿ ಬೆಲ್ಲದ ತುಲಾಭಾರನೇ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಅವರೇನೆ ಆರತಿ ಕೊಡ್ತಾರೆ, ಆರತಿ ಮಾಡಿ ಹಾಗೆ ಅಕ್ಷತೆ ಕಾಳನ್ನ ಹಾಕಿ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ಇಬ್ಬರೂ ಕೂಡ ಅಕ್ಷತೆ ಕಾಳನ್ನ ಹಾಕಿ ಅಂತ ಹೇಳಿಬಿಟ್ಟು ಚೆನ್ನಾಗಾಯಿತು. ಹರಕೆ ತೀರಿಸಿದ್ದು ಕೂಡ ಮನಸ್ಸಿಗೆ ಸಮಾಧಾನ ಆಯಿತು. ಹರಕೆ ಮಾಡಿಕೊಂಡ್ರು ಕೂಡ ಜಾಸ್ತಿ ದಿನ ಹರಕೆನ ಹಾಗೆ ಇಟ್ಕೋಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇವಾಗ ಹರಕೆ ತೀರಿಸಿದ್ಮೇಲೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು. ಸೊ ತುಲಾಭಾರ ಎಲ್ಲ ಮಾಡಿಸಿ ಆದಮೇಲೆ ಹಾಗೆ ಒಂದು 5 ನಿಮಿಷ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳಿ ಕುಂತಿದ್ದೀವಿ. ಇನ್ನು ನಾನು ಯಾಕೆ ಈ ಒಂದು ಹರಕೆನ ಮಾಡ್ಕೊಂಡಿದ್ದೆ ಅಂತ ಈ ಒಂದು ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ, ಕೊನೆವರೆಗೂ ನೋಡಿ. ನಾವು ಹಾಗೆ ಒಂದು 5 ನಿಮಿಷ ಅಲ್ಲಿ ಕುಂತಿದ್ದು ಇವಾಗ ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಫೋಟೋ ಎಲ್ಲ ತೊಗೋಬೇಕಲ್ವ. ನಮ್ಮ ಅಭಿ ಹೊರಟೋಗಿದ್ದ, ಅವನ ಕೈಲಿ ತೆಗೆಸ್ಕೊಳ್ಳೋಣ ಅಂದ್ಕೊಂಡ್ವಿ. ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾವೇ ತೊಗೊಂಡು ಬಂದ್ವಿ. ಸರಿ, ಇನ್ನೇನು ದರ್ಶನ ಎಲ್ಲ ಆಯಿತು, ಹಾಗೆ ಫೋಟೋ ಎಲ್ಲ ತೊಗೊಂಡಿದ್ದಾಯ್ತಲ್ಲ, ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಸೈಡಲ್ಲೆಲ್ಲ ಅಂಗಡಿಗಳೆಲ್ಲ ಇತ್ತಲ್ವ. ಯಕ್ಷಿತ್ ಕೈ ತೋರಿಸ್ತಾ ಇದ್ದ, ನಂಗೆ ಅದು ಬೇಕು ಇದು ಬೇಕು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸರಿ ಇನ್ನೇನು ಮಾಡೋದು, ಕರ್ಕೊಂಡು ಹೋಗಿದ್ದೀವಲ್ಲ, ಏನು ಕೇಳ್ತಾನೋ ತಗೊಳ್ಳೋಣ ಅಂತಂದ್ಬಿಟ್ಟು ಅಂಗಡಿ ಹತ್ರ ಹೋದ್ವಿ. ಏನು ಬೇಕಪ್ಪ? ಅದೆಲ್ಲ ಇದ್ದು ನಿಂಗೆ ಆಡೋಕ್ಕಾಗಲ್ಲ ಇವಾಗ. ಅದನ್ನ ಬೇಡ. ಅದು ಅದೇನೆ ಲಂಬು. ಅವನು ಬಬಲ್ಸ್ ಬರುತ್ತಲ್ಲ ಆ ಥರದ ಎತ್ಕೊತಾ ಇದ್ದ. ಅದನ್ನು ಬೇಕು ಅಂತ ಹೇಳ್ಬಿಟ್ಟು ಆ ಥರದ್ದೆಲ್ಲ ಅವನಿಗೆ ಆಡೋಕ್ಕಾಗಲ್ವಲ್ಲ, ಅದಕ್ಕೆ ಈ ಥರದ್ದು ಚಿಕ್ಕದು ಪುಟಾಣಿದು ಆಟೋ ಕೊಡಿಸಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಯೂಟಾಗಿ ಆಟೋ ಅಂತು, ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದನ್ನು ಕೊಡಿಸ್ಕೊಂಡು ಸರಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕಾರ್ ಇತ್ತಲ್ವ, ಕಾರ್ ಹತ್ರ ಬಂದ್ವಿ. ಅವನಿಗೆ ಹೇಳಿದ್ವಿ ಬರ್ತಾ ಇದ್ದೀವಿ, ಮುಂದೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು.
ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಾಗ ಕರೆಕ್ಟಾಗಿ 1 ಗಂಟೆ ಆಗಿತ್ತು. ಯಕ್ಷಿತ್ಗೆ ಹೊಟ್ಟೆ ಹಸಿವಾಗಿತ್ತು. ಪೂಜೆಗೆ ಅಂದ್ಬಿಟ್ಟು ಹಣ್ಣೆಲ್ಲ ತಗೊಂಡಿದ್ವಲ್ಲ, ಬಾಳೆಹಣ್ಣು ಕೊಟ್ಟಿದ್ದೆ, ತಿಂತಾ ಕುಂತಿದ್ದ. ನೆಕ್ಸ್ಟ್ ಎಲ್ಲಿ ಹೋಗೋದಪ್ಪ ಅಂತ ಅನ್ಕೊತಾ ಇದ್ವಿ. ಸರಿ, ನೆಕ್ಸ್ಟು ಫಿಶ್ದು ಅಕ್ವೇರಿಯಂ ಇದೆಯಲ್ಲ ಪ್ಯಾಲೇಸ್ ಹತ್ರ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ನನಗೆ ಈ ಥರ ದೇವ್ರ ಸಾಂಗ್ಗಳು ಕೇಳೋದಂದರೆ ತುಂಬಾ ಇಷ್ಟ ಆಗುತ್ತೆ. ಯಕ್ಷಿತ್ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ನನ್ನ ಹತ್ರ ಇದ್ದರೆ ಆನಂದ್ ಹತ್ರ ಹೋಗಬೇಕು, ಆನಂದ್ ಹತ್ರ ಇದ್ದರೆ ನನ್ನ ಹತ್ರ ಬರಬೇಕು. ಒಂದು ಚೂರು ಕೂಡ ಏನೂ ಆಗಿಲ್ಲ, ಅಷ್ಟು ನೀಟಾಗಿ ಅವನಿಗೆ ಮುಡಿ ಕೊಡಿಸಿದ್ವಿ. ಲಾಸ್ಟ್ ಟೈಮ್ ಮುಡಿ ಕೊಡಿಸ್ದಾಗೆಲ್ಲ 1-2 ಕಡೆ ರಕ್ತ ಬಂದುಬಿಟ್ಟಿತ್ತು ನೋಡಿ. ಪ್ಯಾಲೇಸ್ ರೋಡಲ್ಲೇ ಹೋಗಬೇಕು, ಪ್ಯಾಲೇಸ್ ಮುಂದೆನೇ ಹೋದ್ವಿ ನಾವು. ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಇಲ್ಲಿ ನೋಡಿರೋದ್ರಿಂದ ಬೇಡ, ನೋಡದೇ ಇರೋ ಜಾಗ ಯಾವುದಾದ್ರೂ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಇಲ್ಲಿ ಫಿಶ್ದ ಅಕ್ವೇರಿಯಂ ಇದೆಯಲ್ಲ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ಇರಲಿಲ್ಲ, ಅದ್ರ ಪಕ್ಕನೇ ಸ್ನೋ ಸಿಟಿ ಇತ್ತು. ಇಲ್ಲಿಗೆ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಮತ್ತೆ ಫಿಶ್ದು ಅಕ್ವೇರಿಯಂ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸ್ನೋ ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಕ್ಷಿತ್ ಇದನ್ನಲ್ವ, ಅವನ್ನೆಲ್ಲ ಕರ್ಕೊಂಡು ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಫಿಶ್ ಅಕ್ವೇರಿಯಂ ಬಂದ್ವಿ. ಅವನಿಗೂ ಇದನ್ನೆಲ್ಲ ನೋಡಿ ಖುಷಿ ಆಗುತ್ತೆ ಅಂತ ಹೇಳಿ ಸರಿ ಇಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿಂದ ಬಂದಮೇಲೆ ಟಿಕೆಟ್ ತೊಗೊತಾ ಇದ್ರು ಆನಂದ್. ನಮಗೆ 3 ಜನದಿಂದ 850 ಆಯಿತು ಟಿಕೆಟ್ಗೆ. ಸೊ ಚೆನ್ನಾಗಿತ್ತು. ಒಳಗಡೆ ಎಲ್ಲ ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗಂತೂ ಯಾರೇ ಹೊರಗಡೆಯಿಂದ ಬಂದ್ರೂ ಮೈಸೂರಿಗೆ ಅಂತ ಬಂದರೆ ಈ ಒಂದು ಫಿಶ್ ಅಕ್ವೇರಿಯಂನ ನೋಡದೆ ಹೋಗೋದೇ ಇಲ್ಲ. ಸೊ ನಾವು ಕೂಡ ಸರಿ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಟಿಕೆಟ್ನ ತಗೊಂಡು ಇವಾಗ ಬಂದ್ವಿ ನಾವು ನೋಡೋದಕ್ಕೆ ಅಂತ ಹೇಳಿ. ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ, ಈ ಥರದ್ದು ವೆರೈಟೀಸ್ ಆಫ್ ಫಿಶ್ಗಳಿದೆ, ಕಲರ್ ಫಿಶ್ಗಳು. ತುಂಬಾ ಖುಷಿ ಆಯಿತು ನೋಡಿ ಇದನ್ನೆಲ್ಲನೂ ಕೂಡ. ಅವಾಗ ಅನಿಸುತ್ತೆ ನಮಗೆ, ನಾವು ಇನ್ನೂ ಎಷ್ಟು ಹಿಂದೆ ಇದ್ದೀವಿ, ತಿಳ್ಕೊಳ್ಳೋದೆಲ್ಲ ಎಷ್ಟೊಂದಿದೆ, ಈ ಥರ ಎಲ್ಲ ಇದೆಯಾ ಅಂತ ಅನಿಸುತ್ತೆ ನಮಗೆ. ಅವತ್ತು ಸಂಡೇ ಆಗಿದ್ರಿಂದ ಸ್ವಲ್ಪ ರಶ್ ಇತ್ತು, ಬಟ್ ಆರಾಮಾಗಿ ನೋಡ್ಬೋದಿತ್ತು, ಏನು ತೊಂದರೆ ಆಗಲಿಲ್ಲ ನಮಗೆ ನೋಡೋದಕ್ಕೆ. ಯಕ್ಷಿತ್ಗೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ ಅದನ್ನೆಲ್ಲ. ನಾವು ಸರಿ ನೋಡೋಣ, ಹಾಗೆ ಒಂದೊಂದು ಕಡೆ ಎಲ್ಲೆಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಒಂದೊಂದು ಕಡೆನೇ ಹೋಗಿ ನೋಡ್ತಾ ಇದ್ವಿ. ನಿಜವಾಗ್ಲೂ ಈ ಥರನೂ ಎಲ್ಲ ಇದೆಯಾ, ನಿಜವಾಗ್ಲೂ ಗೊತ್ತಿಲ್ಲಪ್ಪ ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಇದನ್ನು ಅಂತ ಹೇಳಿ. ಅಷ್ಟು ಚೆನ್ನಾಗಿ ಮಾಡಿದ್ರು, ಇದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಹಾಗೆ ಇಲ್ಲಿ ಒಂದ್ ಕಡೆ ಯಕ್ಷಿತ್ನ ಕೂರಿಸ್ಬಿಟ್ಟು ಫೋಟೋ ತೆಗ್ಸೋಣ ಅಂತ ಅಂದ್ಬಿಟ್ಟು ಕೂರಿಸಿದ್ರೆ ಅವನು ಕೂತ್ಕೊಂತಾನೆ ಇರಲಿಲ್ಲ. ಅವನಿಗೇನು ಸುತ್ತ ಓಡಾಡಬೇಕು ಅಷ್ಟೇನೆ. ಹಾಗೆ ಅಲ್ಲಿಂದ ಬರ್ತಾ ಸ್ವಲ್ಪ ಹೊತ್ತು ನಿದ್ದೆನೂ ಕೂಡ ಮಾಡ್ಕೊಂಡು ಬಂದ. ನಿದ್ದೆನೂ ಆಗಿತ್ತಲ್ವಾ, ನಾರ್ಮಲ್ ಆಗಿ ಆಕ್ಟಿವ್ ಆಗಿ ಇದ್ದ ಅವನು. ನೋಡ್ತಾ ಇರ್ಬೋದು ನೀವು, ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಆನಂದ್ ಫೋಟೋ ತೆಗೆದ್ರು. ಸರಿ, ಹಾಗೆ ನಾವು ಕೂಡ 3 ಜನನು ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡ್ವಿ. ಅದಾಗಿದ್ಮೇಲೆ ಇಲ್ಲೊಂದು ಕಡೆ ಏನೋ ಗೊತ್ತಿಲ್ಲ ಅಪ್ಪ, ಅಲ್ಲಿ ಒಂಥರ ಹೊಗೆ ಥರ ಬರ್ತಾ ಇತ್ತು. ಅದು ಸ್ವಲ್ಪ ಅದು ಆ ಥರದ ಸ್ಮೆಲ್ಲೆಲ್ಲ ತಗೋಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಪಾಪುನ ನಾವು ಯಕ್ಷಿತ್ನ ಈ ಕಡೆ ಕರ್ಕೊಂಡು ಬಂದ್ವಿ. ಇಲ್ಲಿ ಕೂತ್ಕೊಂಡು ಒಂದು ಫೋಟೋನು ತಗೊಂಡ್ವಿ. ಒಂದೊಂದು ಕಡೆನೂ ಒಂದೊಂದು ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ನ ನೋಡಿದ್ವಿ ಅಂತ ಹೇಳ್ಬೋದು ನಾವು. ನಿಜವಾಗ್ಲೂ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಕ್ಷಿತ್ಗೂ ಕೂಡ ಅಷ್ಟೇ ಆರಾಮಾಗಿದ್ದ ನೋಡಿಕೊಂಡು ಅದನ್ನೆಲ್ಲ ನೋಡ್ತಾ ಇರ್ಬೋದು ನೀವು, ಅವನು ಹೆಂಗೆ ನೋಡ್ತಿದ್ದಾನೆ ಅಂತ.
ಎಷ್ಟೊಂದುವೆ ನಮಗಂತೂ ಅಲ್ಲಿಗೆ ಹೋದ್ಮೇಲೆ ಯಾವುದನ್ನು ನೋಡಿ ಯಾವುದನ್ನು ಬಿಡೋದಪ್ಪ ಅನ್ನೋ ಥರ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಮೀನುಗಳು ಅಲ್ಲಿ ಕಲರ್ ಮೀನುಗಳು ಮತ್ತು ತುಂಬ ವೆರೈಟೀಸ್ ಆಫ್ ಮೀನುಗಳೆಲ್ಲ ಇತ್ತು ಅಲ್ಲಿ. ಅದಾಗಿದ್ಮೇಲೆ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ನೋಡ್ಬೋದು ಪುಟ್ಟ ಮೀನುಗಳಿಂದ ಹಿಡಿದು ದೊಡ್ಡ ಮೀನುಗಳವರೆಗೂ ತುಂಬ ಕಲರ್ಗಳು ಮೀನುಗಳಿತ್ತು ಇಲ್ಲಿ. ಗೊತ್ತಿಲ್ಲ ನನಗೆ ಇದೆಲ್ಲ ಯಾವ ಥರದ ಮೀನುಗಳು ಅಂತ ಹೇಳಿ. ಅಲ್ಲಿ ಫಿಶ್ ಇದೇನೋ ಒಂಥರ ತಲಸೆ ಎಲ್ಲ ಕಡೆ ನೋಡ್ಕೊಂಡು ಬಂದಮೇಲೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಜಾಗ ನೋಡೋದಕ್ಕೆ ತುಂಬಾ ಇಷ್ಟಪಡೋರು. ಸುತ್ತ ಮೀನುಗಳು ಇರುವಂಥದ್ದು ಜಾಗ ಇದು. ಓಡಾಡುವಂಥ ಜಾಗದಲ್ಲಿ ನಿಜವಾಗ್ಲೂ ಇದನ್ನೆಲ್ಲ ಹೆಂಗೆ ಮಾಡಿದಾರಪ್ಪ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಅಷ್ಟು ಚೆನ್ನಾಗಿತ್ತು. ಆಲ್ಮೋಸ್ಟ್ ಜನ ಅಲ್ಲಿಂದ ಬಂದವರೆಲ್ಲ ಇಲ್ಲೇ ನಿಂತಿದ್ರು. ತುಂಬ ಹೊತ್ತಾದ್ರೂ ಕೂಡ ವಿಡಿಯೋಸ್ ಆಗಿ ಫೋಟೋಸ್ ಅದನ್ನೆಲ್ಲನೂ ಮಾಡಿಕೊಡೋದಕ್ಕೆ. ಇಲ್ಲಂತೂ ಎಷ್ಟು ದಪ್ಪ ಮೀನುಗಳಿತ್ತು ಅಂತಂದರೆ ಎಷ್ಟೊತ್ತು ಬೇಕಾದರೂ ಇಲ್ಲೇ ನಿಂತಿರೋಣ ಅಂತ ಅನ್ನಿಸ್ತಾ ಇತ್ತು ಅವುಗಳನ್ನ ನೋಡಿಕೊಂಡು. ಅಷ್ಟು ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು. ನಾವು ಓಡಾಡ್ತಾ ಇದ್ರೆ ಸುತ್ತಮುತ್ತ ಮೇಲುಗಡೆ ಎಲ್ಲ ಮೀನುಗಳು ಕಾಣಿಸ್ತಾ ಇತ್ತು. ತುಂಬ ಜನ ಅಲ್ಲಿಂದ ಬಂದು ಇಲ್ಲೇ ನಿಂತ್ಕೊತಾ ಇದ್ದು ಫೋಟೋಸ್ ವಿಡಿಯೋಸ್ಗೆಲ್ಲ. ಅಷ್ಟು ಚೆನ್ನಾಗಿತ್ತು ಒಂದು ಜಾಗ. ನಾನು ಮಾತಾಡ್ತಾ ಇದ್ದೆ, ಆನಂದಕ್ಕೆ ಹೇಳ್ತಾ ಇದ್ದೆ ಈ ಜಾಗದಲ್ಲೇ ಅಲ್ವಾ ಎಲ್ಲಿರೋದಿದು ಅಂತ ಹೇಳಿ. ಸೊ ಫೈನಲಾಗಿ ನಾವು ಕೂಡ ಈ ಒಂದು ಜಾಗಕ್ಕೆ ಬಂದ್ವಿ. ನಾವು ಇಲ್ಲಿ ಫೋಟೋಸು ವಿಡಿಯೋಸು ಎಲ್ಲನೂ ಕೂಡ ತಗೊಂಡ್ವಿ. ಇಲ್ಲಿಂದನೇ ಎಕ್ಸಿಟ್ ಇರೋವಂಥದ್ದು. ನಾರ್ಮಲಾಗಿ ಇಲ್ಲಿ ಯಾವ ಥರ ಅಂತಂದರೆ ಮೇಲ್ ಹೋಗಿ ಕೆಳಗಡೆಯಿಂದ ಎಕ್ಸಿಟ್ ಆಗೋವಂಥದ್ದು ಆ ಥರ ಇತ್ತು. ಸೊ ಅದೇ ರೀತಿಯಾಗಿಯೇ ಇಲ್ಲಿ ನೋಡಿ ನಮ್ಮ ವಿಡಿಯೋ ಮಾಡು ಅಂತಂದರೆ ಹೆಂಗೆಂಗೋ ಮಾಡಿದ್ದಾನೆ. ಒಂದು ಕಡೆ ಅಂತೂ ನೀಟಾಗಿ ವಿಡಿಯೋನೇ ಮಾಡ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಶೇಕ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದ. ಹೆಂಗೋ ವಿಡಿಯೋ ಮಾಡಿದ್ದ, ಅದೇ ಖುಷಿಯಾಗಿದ್ದು. ಹಾಗೆ ಎಲ್ಲನೂ ನೋಡಿದ್ದಾದ್ಮೇಲೆ ನೀವು ಹೋಗೋ ಟೈಮ್ಗೆ ಅಲ್ಲೇ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿರ್ತಾರೆ. ಹೋಗ್ತಾ ಬೇಕಾದ್ರೆ ನೀವು ಸ್ನ್ಯಾಕ್ಸ್ ಕೂಡ ಕೊಂಡ್ಕೊಂಡು ಹೋಗ್ತೀವಿ. ನಾವು ಟೈಮ್ ಆಗಿರೋದ್ರಿಂದ ನಾವು ಅಲ್ಲಿ
ಏನು ತಿನ್ನೋದಕ್ಕೆ ಹೋಗಲಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ದಪ್ಪ ದಪ್ಪ ಮೀನುಗಳಿದೆ ಅಲ್ಲಿ ಅಂತ. ಯಕ್ಷಿತಂತೂ ಹಿಂಗೆ ಸಿಕ್ಬಿಡುತ್ತೇನೆ ಅನ್ನೋ ಥರ ಮುಟ್ಟೋದಕ್ಕೆ ಹೋಗ್ತಾ ಇದ್ದ. ಹಾಗೆ ನಾವು ಕೂಡ ತೆಗೆಸ್ಕೊಂಡ್ವಿ. ನಂದು ಕೂಡ ಸಿಂಗಲ್ ಫೋಟೋ ಎಲ್ಲ ತೆಗಿ ಅಂತ ಅಂದ್ಬಿಟ್ಟು ತೆಗೆಸ್ಕೊಂಡೆ ನಾನು ಕೂಡ. ಅಲ್ಲಿ ಮೀನುಗಳೆಲ್ಲನೂ ನೋಡಿಕೊಂಡು ನಾವು ಹೊರಟ್ವಿ. ನಂಗಂತೂ ಖುಷಿ ಆಯಿತು. ಕೊಟ್ಟಿದ್ದ ದುಡ್ಡಿಗೇನು ಮೋಸ ಇಲ್ಲಪ್ಪ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಎಲ್ಲೂ ನೋಡಿರೋದಿಲ್ಲ ನಾವು ನಾರ್ಮಲಿ ಆ ಥರದ್ದು ವೆರೈಟೀಸ್ ಆಫ್ ಮೀನುಗಳನ್ನ. ಅದಾಗಿದ್ಮೇಲೆ ಊಟ ಟೈಮ್ ಆಗಿತ್ತಲ್ಲ, ಅಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು. ಯಕ್ಷಿತ್ ಸ್ವಲ್ಪ ಹಠ ಮಾಡ್ತಾನೆ ಊಟ ಮಾಡೋದಕ್ಕೆಲ್ಲ ಅಂದ್ಬಿಟ್ಟು ಫೋನ್ ಹಾಕ್ಬಿಟ್ಟು ಕೊಟ್ಟಿದ್ದೆ. ನಾವು ಚಿಕನ್ ಮೀಲ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕನ್ ಮೀಲ್ಸ್ ತಗೊಂಡ್ವಿ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿ ಹೋಗೋದಪ್ಪ ಅಂತ ಅನ್ಕೊಂತಾ ಇದ್ವಿ. ಎಲ್ಲೂ ಹೋಗೋದು ಬೇಡ, ಆನಂದ್ ಮೇಲೆ ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಹೇಳಿದ್ರು. ಬೇಡ ಅಂತ ಅಂದ್ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗೋದು ಬೇಡ, ಹೋಗ್ತಾ ಹಾಗೆ ಪಯಣ ಅಂತ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಹೋಗೋಣ. ಕಾರ್ಗಳದೆಲ್ಲ ಇದೆಯಲ್ವಾ, ಹಳೆಯ ಕಾರ್ಗಳು ಮತ್ತು ಪ್ರತಿಯೊಂದನ್ನು ಕೂಡ ನಾವು ನೋಡ್ಬೋದು. ಅಲ್ಲಿ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ವಸ್ತುಗಳೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಹೋಗೋಣ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿಗೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು ಹೊರಗಡೆಯಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪಾರ್ಕಿಂಗು ಅಷ್ಟೇ ಯಾವುದೇ ರೀತಿ ತೊಂದರೆ ಇಲ್ಲ. ಪಾರ್ಕಿಂಗ್ ಏರಿಯಾನೂ ಅಷ್ಟೇ ತುಂಬಾ ದೊಡ್ಡದಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಅಂತೂ. ಸರಿ ಅಂತ ಅಂದ್ಬಿಟ್ಟು ನಾವು ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ 0 to 12 ಇಯರ್ಸ್ ಮಕ್ಕಳಿಗೆ ಫ್ರೀ ಇರುತ್ತೆ. ಯಾವುದೇ ರೀತಿ ಚಾರ್ಜಸ್ನ ಮಾಡಲ್ಲ. ದೊಡ್ಡವರಿಗೂ ಅಷ್ಟೇ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು. ಬರೀ 50 ರೂಪಾಯಿ ಅಷ್ಟೇ. ನಾವು ಟಿಕೆಟ್ ತಗೊಂಡು ಇಲ್ಲಿ ಇವಾಗ ನೋಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದೆಲ್ಲ ಹಳೇ ಕಾಲದಲ್ಲಿ ನಾವು ಯೂಸ್ ಮಾಡ್ತಿದ್ದಂಥ ವಸ್ತುಗಳೆಲ್ಲನೂ ಇಟ್ಟಿದ್ದಾರೆ ಅಂತ. ಅದರಲ್ಲಿ ಕಾರ್ಗಳದೇ ಜಾಸ್ತಿ ಇದೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನೀವು ಪ್ರತಿಯೊಂದು ಕಾರ್ ಹತ್ರನೂ ಹೋದಾಗ ಅಲ್ಲಿ ಅವರು ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಕಾರು ಯಾವ ವರ್ಷ ಮಾರ್ಕೆಟಿಗೆ ಬಂದಿದ್ದು, ಹಾಗೆ ಯಾವ ಕಾರು ಮತ್ತು ಯಾವ ದೇಶದ್ದು ಮತ್ತು ಯಾವ ಕಾಲದಲ್ಲಿ ಈ ಕಾರ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದು ಕೂಡ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಖುಷಿ ಆಗುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ಇನ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದಾರಲ್ವಾ, ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೋಡೋದಕ್ಕೆ ಇಷ್ಟ ಆಗುತ್ತೆ. ಹಾಗೆ ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ, ಈ ಒಂದು ಬ್ಲಾಗಲ್ಲೂ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಯಕ್ಷಿತ್ಗೆ ನಾನು ಏನಕ್ಕೆ ಈ ಒಂದು ಅರ್ಕೆನ ಮಾಡ್ಕೊಂಡಿದ್ದೆ ಅಂತ. ಅದ್ರ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಯಕ್ಷಿತ್ ಹುಟ್ಟಿದ್ದು ಬ್ಯಾಂಗ್ಳೂರಲ್ಲೇ. ಅವನು ಹುಟ್ಟಿದ್ದು ಒಂದು ವಾರಕ್ಕೆ ನಾವು ನಮ್ಮೂರಿಗೆ ಹೋಗಿದ್ದು. ನಮ್ಮೂರಿಗೆ ಹೋದ್ಮೇಲೆ 1-2 ದಿನ ಆದಮೇಲೆ ಅವನಿಗೆ ಒಕ್ಲಲ್ಲಿ ಸ್ವಲ್ಪ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಇಲ್ಲ ಅಂತಂದರೆ ಪೌಡರ್ನ ಹಚ್ತಾ ಇದ್ವಿ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅದು ಕಡಿಮೆ ಆಯಿತು, ವಾಸಿನೂ ಕೂಡ ಆಯಿತು. ಅದಾಗಿದ್ಮೇಲೆ ಇದ್ಕಿದಾಗೇನೆ ಒಕ್ಲು ಸ್ವಲ್ಪ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಯಿತು, ಊದ್ಕೊಂಡಂಗೆ ಆ ಥರ ಆಗಕ್ಕೆ ಸ್ಟಾರ್ಟ್ ಆಯಿತು. ಕೆಲವರೆಲ್ಲ ಹೇಳ್ತಾ ಇದ್ರು ಒಕ್ಲು ಡೆಲಿವರಿ ಟೈಮಲ್ಲಿ ಒಕ್ಲನ್ನ ಎಳೆದು ಬಿಟ್ರೆ ಇಲ್ಲ ತೂದ್ಬಿಟ್ರೆ ಆ ಥರ ಆಗುತ್ತೆ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ರು. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ನನಗೆ. ಸಡನ್ನಾಗಿ ಅವನಿಗೆ ಆ ಥರ ಆಯ್ತಲ್ವಾ, ನನಗಂತೂ ತುಂಬಾ ಬೇಜಾರಾಯಿತು. ಗೊತ್ತಿಲ್ಲ ಲಿಟ್ರಲಿ ನನಗೆ ಯಾವ ಥರ ಆಯಿತು ಅಂತಂದರೆ, ನಾನು ಬಾಣಂತಿ ಅನ್ನೋದನ್ನೇ ಮರ್ತುಬಿಟ್ಟಿದ್ದೆ. ಬಾಣಂತಿ ಆದರೂ ಕೂಡ ಆ ಟೈಮಲ್ಲಿ ನಾನು ಕುತ್ಕೊಂಡು ಅಳ್ತಾ ಇದ್ದೆ, ಈ ಥರ ಆಗೋಯ್ತಲ್ಲ ನನ್ನ ಮಗನಿಗೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಅದು ವಂಶ ಪಾರಂಪರೆಯಾಗಿ ಬರುತ್ತೆ ಅಂತ.
ನಮ್ಮ ಫ್ಯಾಮಿಲಿನಲ್ಲೇ ಆಗಲಿ ಇಲ್ಲ ಆನಂದ್ ಫ್ಯಾಮಿಲಿನಲ್ಲೇ ಆಗಲಿ ಯಾರಿಗೂ ಕೂಡ ಆ ಥರ ಇರಲಿಲ್ಲ. ಈವನ್ ನಮ್ಮ ದೊಡ್ಡಮ್ಮ ಅವ್ವ ಅಂತ ಕರಿತೇನಲ್ಲ ನಾನು, ಅವರು ಕೂಡ ಅದೇ ಥರನೇ ಹೇಳ್ತಾಯಿದ್ರು, ಯಾರಿಗೂ ಕೂಡ ಈ ಥರ ಆಗಲಿಲ್ಲ, ನಾನು ಯಾರನ್ನು ಕೂಡ ಇವನ್ ಥರ ಆಗಿರೋದು ನಾನು ಯಾರನ್ನು ಕೂಡ ನೋಡಿಲ್ಲ ಅಂತಲೂ ಹೇಳ್ತಾಯಿದ್ರು. ನನಗೆ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗೋಯ್ತು, ಏನು ಈ ಥರ ಆಗೋಯ್ತಲ್ಲ ನನ್ನ ಮಗನಿಗೆ, ಏನಪ್ಪ ಮಾಡೋದು ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ನಾನು ಆ ಟೈಮಲ್ಲಿ. ಎಷ್ಟು ಅಳ್ತಿದ್ದೆ ಅಂತಂದರೆ ನನಗೆ ಗೊತ್ತಿಲ್ಲ, ಬಾಣಂತಿ ಅನ್ನೋದನ್ನೇ ಮರೆತುಬಿಟ್ಟಿದ್ದೆ ನಾನು, ಅಷ್ಟು ಅಳ್ತಿದ್ದೆ. ನಮ್ಮ ಅದಕ್ಕೆ ಅವರೆಲ್ಲ ಹೇಳ್ತಾಯಿದ್ರು ಅಳ್ಬೇಡ ಇರು ಏನೂ ಆಗಲ್ಲ ಅಂತ. ಬಟ್ ಮೊದಲನೇ ಮಗು ಅಂತಂದರೆ ಯಾರಿಗಾದ್ರೂ ಅಷ್ಟೇ ಒಂದು ಚೂರು ಏನಾದರೂ ನೋವಾದರೆ ಇಲ್ಲ ಏನಾದರೂ ಆದರೆ ಎಷ್ಟು ಸಂಕಟ ಪಡ್ತಾರೆ ಅನ್ನೋದು ತಾಯಿ ಆದವರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ನನಗೂ ಕೂಡ ಅದೇ ಥರನೇ ಆಯಿತು ಆ ಟೈಮಲ್ಲಿ. ನಾನು ಸೈಡಲ್ಲಿ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು ನೀವು ಯಾವ ಥರ ಇತ್ತು ಅವನಿಗೆ ಒಕ್ಕಳು ಅನ್ನೋದು. ಸಡನ್ನಾಗಿ ಆ ಥರ ಆಗಿಬಿಟ್ರೆ ಯಾರಿಗಾದರೂ ಅಷ್ಟೇ ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ನನಗೂ ಕೂಡ ಅದೇ ಥರನೇ ಆಯಿತು. ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಲಿಟ್ರಲಿ ನಾನು ಆ ಟೈಮಲ್ಲಿ ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತಂದರೆ ನನಗೆ ಮಾತ್ರನೇ ಗೊತ್ತು. ಇದಕ್ಕೆ ಅಂತಲ್ಲ, ನನ್ನ ಮಗ ಅಂತೂ ನನ್ನನ್ನು ತುಂಬ ನೋಯಿಸ್ಬಿಟ್ಟಿದ್ದಾನೆ, ಅಷ್ಟು ಕಷ್ಟಪಟ್ಟಿದ್ದೀನಿ ಅವನಿಗೋಸ್ಕರ ನಾನು ಆ ಟೈಮಲ್ಲಿ. ಇದೊಂದೇ ಪ್ರಾಬ್ಲಮ್ ಅಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ ಅವನಿಗೆ. ಡೆಲಿವರಿ ಆದಮೇಲೆ ಅವನು ಹುಟ್ಟಿದ ಮೇಲಂತೂ ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೋವು ಅನುಭವಿಸಿದ್ದಾನೆ ಅವನು ಅಷ್ಟೇ, ನಾನು ಅಷ್ಟೇ. ಇನ್ನೂ ಕೆಲವರು ಹೇಳ್ತಾರೆ ಅದು ಶಾಶ್ವತವಾಗಿ ಹಾಗೆ ಇರುತ್ತೆ, ದೊಡ್ಡವರಾದ್ಮೇಲೂ ಅದು ಹಾಗೆ ಇರುತ್ತೆ ಅಂತ. ಏನಾಗ್ತಿತ್ತು ಅಂತಂದರೆ ಯಾವ ಥರ ಅಂತಂದರೆ, ನಾವು ಮಗುನಲ್ಲಿದ್ದಾಗ ಅವನಿಗೆ 3 ತಿಂಗಳವರೆಗೂ ಎಲೆ ಕಾಯಿಸಿ ಹಾಕ್ತೀವಿ, ಹೊಟ್ಟೆ ಗಟ್ಟಿ ಆಗಬಾರ್ದು ಹಾಗೆ ದಪ್ಪ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅವನಿಗೆ ಒಕ್ಕಳು ದಪ್ಪ ಇದ್ದಿದ್ದರಿಂದ ಎಲೆ ಕಾಯಿಸಿ ಹಾಕೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ನಮಗೆ. ಇನ್ ಕೇಸ್ ಏನಾದರೂ ಎಲೆ ಕಾಯಿಸ್ಬಿಟ್ಟು ಹಾಕಿದ್ರೆ ಅದು ಎದೆ ಹತ್ರ ಬಂದ್ಬಿಟ್ಟಿರೋದು ಬೆಳಿಗ್ಗೆ ಅಷ್ಟರಲ್ಲಿ. ಅಷ್ಟು ನನಗೆ ಬೇಜಾರಾಗೋದು, ಸಂಕಟ ಆಗೋದು ನನ್ನ ಮಗನ ನೋಡಿದ್ರೆ. ಏನಪ್ಪ ಇದಕ್ಕೆ ಪರಿಹಾರ, ಏನು ಮಾಡೋದು ಅಂತ ಅನ್ಕೊತಿದ್ದಾಗ ನಮ್ಮ ಅಣ್ಣನ ಮಗನಿಗೆ ಕಿವಿ ಸೋರ್ತಾ ಇತ್ತು. ಈ ಥರ ಏನಾದ್ರೂ ಮಳೆಗಾಲ ಬಂತು ಅಂತಂದರೆ, ಮತ್ತು ಮಳೆಗಾಲ ಚಳಿಗಾಲ ಬಂತು ಅಂತಂದರೆ ಅವನಿಗೆ ಕಿವಿ ಸೋರ್ತಾ ಇತ್ತು. ಶೀತದ ಪದಾರ್ಥ ಏನೂ ಕೂಡ ಕೊಡಂಗಿರಲಿಲ್ಲ ಅವನಿಗೆ. ಆವಾಗ ಅವರು ನಂಜನಗೂಡಿಗೆ ಅರ್ಸ್ಕೊಂಡ್ರಂತೆ ನಮ್ಮದಕ್ಕೆ. ಆ ಥರ ಅರಸ್ಕೊಂಡ್ಮೇಲೆ ಅವನಿಗೆ ಇವಾಗ ಕಿವಿ ಏನು ಸೋರೋದಿಲ್ಲ, ಎಲ್ಲ ಟೈಮಲ್ಲೂ ಕೂಡ ನಾರ್ಮಲ್ ಆಗೇ ಇರ್ತಾನೆ. ನಮ್ಮ ಅದಕ್ಕೆ ಹೇಳಿದ್ರು ಆ ಥರ, ಶ್ರುತಿ ನಾನು ಈ ಥರ ಅರಸ್ಕೊಂಡಿದ್ದೆ, ನೀನು ನೋಡು ಒಂದ್ಸರಿ ಅರಸ್ಕೋ ಅಂತ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ಹಿಂಗೆ ಒಂದು ದಿನ ಅದಕ್ಕೆಲ್ಲನೂ ಅಷ್ಟೇ ಯಾವ್ಯಾವುದೋ ಟೈಮಲ್ಲಿ ನಾವು ಆ ಥರ ಅರಸ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಒಂದಿನ ಹಿಂಗೇನೆ ಬೆಳಗ್ಗೆನಲ್ಲಿ ಸ್ನಾನ ಎಲ್ಲ ಮಾಡಿ, ಐ ಥಿಂಕ್ ಸೋಮವಾರ ಇಲ್ಲ ಅಂತಂದರೆ ಶುಕ್ರವಾರ ಅನಿಸುತ್ತೆ, ನಾನು ಆ ಟೈಮಲ್ಲಿ ಅರಸ್ಕೊಂಡಿದ್ದೆ. ಈ ಥರ ಅವನಿಗೆ ಸರಿ ಹೋದರೆ ಒಕ್ಕಲು ತೆಗೆದಾಕ್ತೀನಿ, ಹಾಗೆ ಮುಡಿ ಕೊಡಿಸ್ತೀನಿ, ಜೊತೆಗೆ ತುಲಾಭಾರ ಮಾಡಿಸ್ತೀನಿ, ಬೆಲ್ಲದ ತುಲಾಭಾರನ ಅಂತ ಹೇಳ್ಬಿಟ್ಟು ಅರಸ್ಕೊಂಡಿದ್ದೆ. ನಾನು ಅರಸ್ಕೊಂಡ ಮೇಲೆ ದಿನ ಕಳೆದಂತೆ ಅದು ಯಾವ ಥರ ಸಣ್ಣ ಆಗ್ತಾ ಬಂತು ಅಂತಂದರೆ, ನಿಜವಾಗ್ಲೂ ದೇವರಿದ್ದಾರೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನ್ನಿಸ್ತು. ನಾವು ಯಾಕೆ ದೇವ್ರನ್ನ ನಂಬ್ತೀವಿ, ಯಾಕೆ ಪೂಜೆ ಮಾಡ್ತೀವಿ, ಪುನಸ್ಕಾರಗಳನ್ನ ಮಾಡ್ತೀವಿ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಅದರಲ್ಲೂ ನಂಜನಗೂಡು ಶ್ರೀಕಂಠೇಶ್ವರ ಅಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲ ಆ ಥರದ್ದೇನೂ ಆಗಲ್ಲ ಅಂತ ಅನ್ನೋರೇ ಯಾರೂ ಇಲ್ಲ. ಇಲ್ಲ ನನಗೆ ನಾನು ಈ ಥರ ಅರಸ್ಕೊಂಡಿದ್ದೆ, ಆಯಿತು ನನಗೆ ಸರಿ ಹೋಯಿತು, ನನಗೆ ನಾನು ಈ ಥರ ಅರಸ್ಕೊಂಡಿದ್ದೆ, ಕ್ಲಿಯರ್ ಆಯಿತು ನನಗೆ, ಈ ಥರ ಹೇಳೋರೇ ಪ್ರತಿಯೊಬ್ಬರು ಕೂಡ. ಸರಿ ಅಂತಂದ್ಬಿಟ್ಟು ನಾನು ಕೂಡ ಅರಸ್ಕೊಂಡೆ. ಅದಾಗಿದ್ಮೇಲೆ ಅವನಿಗೆ ದಿನ ಕಳೆದಂತೆ ಅದು ಸ್ವಲ್ಪನೇ ಸಣ್ಣ ಆಗ್ತಾ ಬಂತು. ಅದರದ್ದು ಕೂಡ ನಾನು ಫೋಟೋನ ಹಾಕಿರ್ತೀನಿ, ಸೈಡಲ್ಲಿ ನೀವು ನೋಡ್ಬೋದು ಯಾವ ಥರ ಅವನಿಗೆ ಸಣ್ಣ ಆಗ್ತಾ ಬಂದಿದೆ ಅಂತ. ನನಗೆ ನಿಜವಾಗ್ಲೂ ಎಷ್ಟು ಸಂತೋಷ ಆಯಿತು ಅಂತಂದರೆ, ಕೆಲವರೆಲ್ಲ ಎದುರಿಸ್ಬಿಟ್ಟಿದ್ರು ನನಗೆ ಆ ಟೈಮಲ್ಲಿ, ಇಲ್ಲ ಹಂಗೆ ಇರುತ್ತೆ ಅದು ಹೋಗಲ್ಲ. ನಮ್ಮ ದೊಡ್ಡಮ್ಮ ಅಂತೂ ನನ್ನ ಫ್ಯಾಮಿಲಿನಲ್ಲೇ ಯಾರಿಗೂ ಈ ಥರ ಆಗಿರೋದನ್ನ ನೋಡಿಲ್ಲ, ಅದೇನೋ ಅಪ್ಪ ಇವನಿಗೆ ಈ ಥರ ಆಗೋಯ್ತು ಅಂತ ಅವರು ಕೂಡ ಚಿಂತೆ ಮಾಡೋರು. ಆ ಥರ ಸ್ಥಿತಿ ಬಂದ್ಬಿಟ್ಟಿತ್ತು ನಮಗೆ ಆ ಟೈಮಲ್ಲಿ. ಕೆಲವ್ರಿಗೆ ಇವಾಗಲೂ ಕೂಡ ಆ ಥರ ಇದೆ, ನೋಡಿದ್ದೀನಿ ನಾನು ಕೂಡ. ಕೆಲವ್ರಿಗೆ ನಾನು ಕೂಡ ಸಜೆಸ್ಟ್ ಮಾಡಿರೋದು ಉಂಟು, ಈ ಥರ ಅರಿಸ್ಕೊಳ್ಳಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗನ ವಿಷಯದಲ್ಲಿ ಮಾತ್ರ 100% ನಿಜವಾಗ್ಲೂ ಕೂಡ ಅದು ಕಡಿಮೆ ಆಯಿತು. ಇವಾಗಂತೂ ಅವ್ನಿಗೆ ಯಾವುದೇ ಥರದ ತೊಂದರೆ ಇಲ್ಲ, ನಾರ್ಮಲ್ ಆಗಿ ಎಲ್ಲರೂ ಒಕ್ಕಳು ಹೇಗಿರುತ್ತೋ ಅದೇ ಥರನೇ ಇದೆ ಇವಾಗ ಅವನಿಗೆ. ಹಂಗಾಗಿ ನಾನು ಈ ಒಂದು ಕಾರಣಕ್ಕೆ ನಾನು ನಂಜನಗೂಡಿಗೆ ಅರಸ್ಕೊಂಡು ಈ ಒಂದು ಅರಿಕೆನ ತೀರಿಸಿರುವಂಥದ್ದು. ಇದೇ ಒಂದು ಅರಿಕೆ ಅಂತಲ್ಲ, ಇನ್ನೂ ತುಂಬ ಅರಿಕೆಗಳಿದೆ. ಆಗಲೇ ಮುಂದೆ ಶ್ರುತಿ ಹೇಳಿದ್ದು ನೀವು ಇಷ್ಟೊಂದು ಅರಿಕೆಗಳು ಮಾಡ್ಕೊಂಡಿದ್ದೀರ ಅಂತಲೂ ಕೂಡ
ಅಷ್ಟು ಹರಕೆಗಳು ಮಾಡ್ಕೊಂಡಿದ್ದೀನಿ ನಾನು. ಅವನ ಪರಿಸ್ಥಿತಿ, ಅವನ ಸಿಚುವೇಶನ್ ಆ ಥರ ಇತ್ತು. ಆ ಟೈಮಲ್ಲಿ ಹಾಗಾಗಿ ನಾನು ಒಂದು ಹರಕೆಗಳನ್ನೆಲ್ಲ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಇವಾಗ ಅವನಿಗೆ 2 ವರ್ಷ ಅಂತಂದರೆ ನಾನು ಒಂದ್ಸರಿನೂ ಕೂಡ ಅವನಿಗೆ ಹೇರ್ ಕಟ್ ಮಾಡಿಸಿಲ್ಲ. ಐ ಥಿಂಕ್ ಅವನಿಗೆ ಒಂದು 5-6 ವರ್ಷ ಆಗ್ಬೋದು ಅನಿಸುತ್ತೆ ಹೇರ್ ಕಟ್ ಮಾಡಿಸೋದಕ್ಕೆ. ಅಲ್ಲಿ ತನಕ ಕೂಡ ಅವನಿಗೆ ಹರಕೆಗಳನ್ನ ತೀರಿಸೋದಿದೆ. ಆ ಥರ ಎಲ್ಲ ನಾನು ಅರಿಸ್ಕೊಂಡಿದ್ದೆ. ಆ ಟೈಮಲ್ಲಿ ನಮಗೂ ಕೂಡ ಅಷ್ಟೇ, ಏನು ತೋರಿಸದೇ ಇದ್ದಾಗ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಯಾರು ಏನು ಹೇಳ್ತಾರೋ ಅದನ್ನೆಲ್ಲನೂ ಕೂಡ ಮಾಡಿರ್ತೀವಿ ನಾವು. ಈ ಥರ ಹರಿಸ್ಕೋ, ಆ ಥರ ಹರಿಸ್ಕೋ ಅಂತೆಲ್ಲ ಹೇಳಿದಾಗ ಬೇರೆ ವಿಧಿ ಇಲ್ಲ, ಕಡಿಮೆ ಆಗುತ್ತೇನೋ, ನನ್ನ ಮಗ ಸರಿ ಹೋಗ್ತಾನೇನೋ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಆ ಟೈಮಲ್ಲಿ ಹಾಗೆ ಮಾಡಿರ್ತಾರೆ. ನಾನು ಕೂಡ ಅದೇ ರೀತಿಯಾಗಿ ಹರಕೆನ ಮಾಡ್ಕೊಂಡಿರೋ ಅಂಥದ್ದು. ಕಡಿಮೆ ಆಗಲಿ, ಹುಷಾರಾಗಲಿ, ಸರಿ ಹೋಗಲಿ, ಈ ಥರದ್ದೆಲ್ಲ ಹರಕೆಗಳನ್ನ ಮಾಡ್ಕೊಂಡಿದ್ದೀನಿ. ಮುಂದೆ ನೀವೇ ನನ್ನ ವ್ಲಾಗ್ಗಳಲ್ಲಿ ನೋಡ್ತೀರಾ ನೆಕ್ಸ್ಟ್ ನಾವು ಯಾವ ಹರಕೆನ ತೀರಿಸ್ತೀನಿ ಏನು ಅನ್ನೋದು. ಯಾರೇ ಆದರೂ ಅಷ್ಟೇ, ಒಬ್ಳು ತಾಯಿ ಆದವಳು ಅಂಥ ಟೈಮಲ್ಲಿ ಮಗುಗೆ ಏನೇ ಆದ್ರೂ ಕೂಡ ಸಹಿಸ್ಕೊಳ್ಳಲ್ಲ. ಯಾರು ಏನು ಹೇಳ್ತಾರೋ ಎಲ್ಲನೂ ಕೂಡ ಮಾಡ್ತೀವಿ. ನಾವು ಎಷ್ಟೇ ಮೂಢನಂಬಿಕೆ ಅಂದ್ಕೊಂಡ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ನಂಬಿಕೆನ ಇಟ್ಕೊಳ್ಬೇಕಾಗುತ್ತೆ. ಸೊ ನಾನು ಕೂಡ ಅದೇ ಥರ ನಂಬಿ ಈ ಒಂದು ಹರಕೆನ ಮಾಡಿಕೊಂಡಿದ್ದೆ. ಈ ಒಂದು ಕಾರಣಕ್ಕಾಗಿಯೇ ನಾನು ಯಕ್ಷಕ್ಕೆ ಹರಕೆ ಮಾಡ್ಕೊಂಡಿದ್ದು. ಸೊ ಇವತ್ತಿಗೆ ಹರಕೆ ಕೂಡ ತೀರ್ತು, ಒಳ್ಳೆಯದೇ ಆಗಿದೆ ಅಂತ ಹೇಳ್ಬೋದು ಅದರಿಂದ ನಮಗೆ. ಇನ್ನು ನಾವು ಇಲ್ಲಿ ಮ್ಯೂಸಿಯಮಿಗೆ ಬಂದಿದ್ದೀವಲ್ಲ, ನೋಡ್ತಾ ಇರ್ಬೋದು ನೀವು ಎಂತೆಂಥ ಕಾರ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಂತ. ಹಳೆ ಕಾರ್ಗಳಿಂದ ಹಿಡಿದು ಹೊಸ ಕಾರ್ಗಳವರೆಗೂ ಕೂಡ ಪ್ರತಿಯೊಂದು ಕಾರ್ಗಳು ಇದೆ. ಅದ್ರ ಜೊತೆಗೆ ಹಳೆ ಕಾಲದ್ದು ಸ್ಕೂಟರ್ಗಳಾಗಿರ್ಬೋದು, ಎತ್ತಿನ ಗಾಡಿ, ಹಾಗೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಲ್ಯಾಂಪ್ಗಳಾಗಿರ್ಬೋದು, ಹಾಗೆ ಪ್ರತಿನಿತ್ಯ ಮನೆಗೆ ಬಳಸ್ತಿದ್ದಂಥ ವಸ್ತುಗಳು ಎಲ್ಲನೂ ಕೂಡ ಇಟ್ಟಿದ್ದಾರೆ. ತಾಳೆಗರಿ ಕೂಡ ಇಟ್ಟಿದ್ದಾರೆ. ಅದನ್ನ ನೋಡ್ತಾ ಇದ್ರೆ ಎಷ್ಟು ಕ್ಲಿಯರ್ ಆಗಿ ಬರ್ದಿದ್ದಾರೆ ಅದರಲ್ಲೆಲ್ಲ ಅಂತಂದ್ರೆ ನೀಟಾಗಿ ಅರ್ಥ ಆಗುತ್ತೆ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನಮಗಂತೂ ಇದನ್ನೆಲ್ಲಾನು ನೋಡಿ ಖುಷಿ ಆಯಿತು. ಹಾಗೆ ಕೆಲವೊಂದಷ್ಟು ನೆನಪುಗಳು ಕೂಡ ಆಯಿತು, ಬಾಲ್ಯದ ನೆನಪುಗಳು ಕೂಡ. ನಾವು ಇದ್ದಾಗಲೂ ಕೂಡ ಕೆಲವೊಂದಷ್ಟು ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ವಿ. ನೀವು ಕೂಡ ನೋಡಿ ಏನೇನೆಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ ಅಂತ, ನಿಮಗೂ ಕೂಡ ಖುಷಿ ಆಗುತ್ತೆ.
ಹಾಗೆ ಅವಾಗೆಲ್ಲ ಬಳಸ್ತಿದ್ದಂಥ ಕಾಯಿನ್ಗಳನ್ನೂ ಕೂಡ ಇಟ್ಟಿದ್ದಾರೆ. ಪ್ರತಿಯೊಂದು ಕಾಯಿನ್ ಕೂಡ ಇದೆ, 5 ಪೈಸೆಯಿಂದ ಹಿಡಿದು ಹಾಗೆ ನೋಟ್ಗಳು ಅವಾಗೆಲ್ಲ ಬರ್ತಾ ಇತ್ತಲ್ಲ ಹಳೆಯ ಕಾಲದ ನೋಟ್ಗಳು, ಅದನ್ನು ಕೂಡ ಇಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲಿ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದರು ಅಂತಲೇ ಗೊತ್ತಿಲ್ಲ. ಸ್ಟ್ಯಾಂಪ್ಗಳು ಇಟ್ಟಿದ್ದಾರೆ ನೋಡಿ. ಹಾಗೇನೆ ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಅಂತಂದರೆ ಇದನ್ನೆಲ್ಲನೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ ಅಂತ. ಖುಷಿ ಆಯಿತು ಇದನ್ನೆಲ್ಲನೂ ಕೂಡ ನೋಡಿ. ಹಾಗೆ ನೋಡಿ ಲ್ಯಾಂಪ್ಗಳು, ಎಷ್ಟು ಥರದ ಲ್ಯಾಂಪ್ಗಳಿದೆ. ನಿಜವಾಗ್ಲೂ ನಾವು ಇಷ್ಟೊಂದು ಥರದ ಲ್ಯಾಂಪ್ಗಳೆಲ್ಲ ಇತ್ತು ಆಗಿನ ಕಾಲದಲ್ಲಿ ಅಂತ ಅಂದ್ಕೊಬೋದು. ಇತ್ತು, ಅದನ್ನೆಲ್ಲನೂ ಕೂಡ ಆರ್ಗನೈಸ್ ಮಾಡಿ ಯಾವ ಥರ ಜೋಡಿಸಿದ್ದಾರೆ ನೋಡಿ ಅದನ್ನು. ಸೊ ಈ ಥರ ಹಾಗೆ ಒಂದಷ್ಟು ಹೊರ್ಗಡೆನೂ ಅಷ್ಟೇ, ಗಾರ್ಡನ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಆಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಬಂದೂಕುಗಳು, ಅದನ್ನು ಕೂಡ ಇಟ್ಟಿದ್ದಾರೆ ನೋಡಿ. ಬಂದೂಕುಗಳಾಗಿರ್ಬೋದು, ಕತ್ತಿಗಳು, ಪ್ರತಿಯೊಂದೂ ಕೂಡ ಇಟ್ಟಿದ್ದಾರೆ. ನಾವು ಬರೀ ಕಾರ್ದಷ್ಟೇ ಪ್ರದರ್ಶನಕ್ಕೆ ಇಟ್ಟಿರೋದು ಅಂದ್ಕೊಂಡ್ವಿ, ಬಟ್ ನೋಡಿದಾಗ ಇದನ್ನೆಲ್ಲನೂ ಇಟ್ಟಿದ್ರು. ಖುಷಿ ಆಯಿತು ನೋಡಿದಾಗ ಈ ಥರದ್ದೆಲ್ಲ ಇದೆಯಾ ಅಂತ. ಆಮೇಲೆ ಗಾರ್ಡನ್ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಕ್ಕಳುಗಳಿಗೆ ಇದನ್ನೆಲ್ಲನೂ ತೋರಿಸಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮೇಯ್ನಾಗಿ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬೇಕಾಗಿರೋದು. ಅದಕ್ಕೆ ಅನಿಸುತ್ತೆ ಅವರು 0 to 12 ಇಯರ್ಸ್ವರೆಗೂ ಮಕ್ಕಳಿಗೆ ಉಚಿತ ಅಂತ ಬೋರ್ಡ್ ಹಾಕಿರೋದು ಅನಿಸುತ್ತೆ. ಮಕ್ಕಳಿಗೆ ನೋಡಿ ಖುಷಿಯಾಗುತ್ತೆ, ಹಾಗೆ ತಿಳ್ಕೊಳ್ಳುವಂಥದ್ದು ಕೂಡ ತುಂಬ ಇರುತ್ತೆ. ಹಾಗಾಗಿ ಅಂತ ಅಂದ್ಕೊತೀನಿ. ಅಲ್ಲಿ ನಾವು ಎಲ್ಲನೂ ನೋಡಿಕೊಂಡು ನೆಕ್ಸ್ಟು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಮಳೆ ಬರ್ತಾ ಇತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.